ಮಾಜಿ ಸಚಿವ ಪ್ರಭು ಚೌಹಾಣ್ಗೆ ಸ್ತ್ರೀ ಸಂಕಷ್ಟ ಎದುರಾದಂಗೆ ಕಾಣಿಸ್ತಾ ಇದೆ. ಚೌಹಾಣ್ ಪುತ್ರನ ವಿರುದ್ಧ ದೂರು ಪ್ರಕರಣ ಏನಿತ್ತು, ತುರ್ತು ಸುದ್ದಿಗೋಷ್ಠಿಯನ್ನ ಸಂತ್ರಸ್ತೆ ಕರೆದಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತೆ ಹಾಗೂ ಕುಟುಂಬಸ್ಥರಿಂದ ಒಂದು ಪ್ರೆಸ್ ಬ್ರೀಫಿಂಗ್ ಇದೆ. ಪತ್ರಿಕಾ ಈ ಒಂದು ಪ್ರತೀಕ್ ಚೌಹಾಣ್, ಈ ಪ್ರಭು ಚೌಹಾಣ್ ಮಗ ಏನಿದ್ದಾರೆ, ಇವರ ವಿರುದ್ಧ ಇನ್ನಷ್ಟು ದಾಖಲೆಗಳನ್ನ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಪ್ರತೀಕ್ ಜೊತೆ ಮಾತನಾಡಿರೋ ಆಡಿಯೋ, ಫೋಟೋ ಕೂಡ ರಿಲೀಸ್ ಆಗೋ ಸಾಧ್ಯತೆ ಇದೆ. ಇವರಿಬ್ಬರಿಗೂ ನಂಟೇ ಇಲ್ವಾ, ಪರಿಚಯವೇ ಇಲ್ಲ ಅಂದ್ರೆ ಅದು ದೂರದ ಸುಳ್ಳು, ಇದು ಹಸಿ ಸುಳ್ಳು. ಇಬ್ಬರಿಗೂ ಪರಿಚಯ ಇದೆ, ನಂಟಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಬ್ಬರಿಗೂ ಮದುವೆ ನಿಶ್ಚಿತಾರ್ಥ ಆಗಿತ್ತು, ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಮದುವೆ ಬ್ರೇಕಪ್ ಆಗಿತ್ತು, ಮುರಿದು ಹೋಗಿತ್ತು. ಬಟ್ ಈಗ ಕಾರಣ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಆ ಸಂತ್ರಸ್ತೆ ಮಾಡ್ತಾ ಇರುವಂತಹ ದೂರು, ನನ್ನನ್ನು ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ, ಈಗ ಮದುವೆ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ. ಆ್ಯಂಡ್ ಈಗ ನನ್ನನ್ನ ಒಂದು ಹೋಟೆಲ್ ರೂಮ್ ಬುಕ್ ಮಾಡಿದ್ದು, ಕರ್ಕೊಂಡು ಹೋಗಿದ್ದು, ಇದೆಲ್ಲದಕ್ಕೆ ಬೇಕಾದ್ರೆ ನಾನು ರಿಲೀಸ್ ಮಾಡ್ತೀನಿ ಸಾಕ್ಷಿಗಳನ್ನ ಅಂತ ಹೇಳ್ತಾ ಇದ್ರು. ಒಂದು ಬಿಲ್ ಕೂಡ ಸಿಕ್ಕಿತ್ತು, ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೇ ನಾವು ತೋರಿಸಿದ್ವಿ ಆ ಹೋಟೆಲ್ ರೆಸಿಪ್ಟ್ ಎಲ್ಲ. ಇದರ ಬೆನ್ನಲ್ಲೇ ಇದೀಗ ಒಂದು ಸುದ್ದಿಗೋಷ್ಠಿ ಕರೆಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಪ್ರಭು ಚೌಹಾಣ್ ಅವರು ಹೇಳ್ಬೋದು, ನನ್ನ ಮಗ ಕ್ಲೀನ್ ಹ್ಯಾಂಡು, ನನ್ನ ಮಗನ ತಪ್ಪೇ ಇಲ್ಲ, ಹುನ್ನಾರ ಗಿನ್ನಾರ ಅಂತೆಲ್ಲ. ಬಟ್ ಈಗ ಅವರು ಕೊಡುವಂತಹ ದಾಖಲೆಗಳು ಏನು, ಸಾಕ್ಷಿಗಳು ಹೇಗೆ, ಏನು ಎತ್ತ ತನಿಖಾ ಹಂತಕ್ಕೆ ಹೋಗ್ಬಿಟ್ಟಿದೆ. ಆ್ಯಂಡ್ ಅವರು ಮತ್ತೊಬ್ಬ ರಾಜಕಾರಣಿಯನ್ನ ಬ್ಲೇಮ್ ಮಾಡ್ತಾ ಇದ್ರು, ಇವರ ಷಡ್ಯಂತ್ರ ಇದು ಅಂತ. ತಮ್ಮದೇ ಪಕ್ಷದಲ್ಲಿರುವಂತಹ ಒಬ್ಬ ನಾಯಕ ಹೆಸರು ಬೇರೆ ಹೇಳಿದ್ರು. ಸೊ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ನಿಶ್ಚಿತಾರ್ಥ ಆಗಿ ಮದುವೆ ಮುರಿದು ಬಿದ್ದಿತ್ತು. ಬಟ್ ಈಗ ಕಾರಣ ಏನು ಅನ್ನುವಂಥದ್ದು ಎರಡೂ ಕುಟುಂಬದವರು ಬಿಟ್ಕೊಟ್ಟಿಲ್ಲ. ಇದಕ್ಕೆ ಕಾರಣ ಏನಾದರೂ ಹುಡುಗಿ ಅಥವಾ ಆ ಸಂತ್ರಸ್ತೆಯ ಮನೆಯವ್ರು ಹೇಳ್ತಾರ ಅನ್ನುವಂಥದ್ದು ಕಾದು ನೋಡಬೇಕು. ದೊಡ್ಡ ಮಟ್ಟದಲ್ಲೇ ಬಹಳ ಅದ್ದೂರಿಯಾಗಿ, ಅದ್ಭುತವಾಗಿ ಎಲ್ಲರನ್ನೂ ಕರೆದು ನೂರಾರು ಜನರ ನಡುವೆ ನನ್ನ ಮಗ ಮತ್ತು ಈ ಹೆಣ್ಣುಮಗಳು ಮದುವೆ ಆಗ್ತಿದ್ದಾರೆ ಅಂತ ಉಂಗುರವನ್ನ ಬದಲಾಯಿಸಿ ನಡೆಸಿದಂತಹ ಕಾರ್ಯಕ್ರಮದ ಫೋಟೋವನ್ನ ಕೂಡ ನೀವು ನೋಡ್ತಾ ಇದ್ರಿ. ಅಂದ್ರೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು, ಆದ್ರೆ ಮದುವೆ ಮುರಿದು ಬಿದ್ದಿತ್ತು. ಈಗ ಸಂತ್ರಸ್ತೆ ಮಾಡ್ತಾ ಇರುವಂತಹ ಆರೋಪ, ನಿಶ್ಚಿತಾರ್ಥ ಆದ್ಮೇಲೆ ನನ್ನನ್ನ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ, ಈಗ ಕೆಲ ಸಬೂಬುಗಳನ್ನ ಹೇಳಿ ನನ್ನನ್ನ ದೂರ ಇಡ್ತಾ ಇದ್ದಾರೆ, ನನ್ನ ಕುಟುಂಬದವ್ರನ್ನ ದೂರ ಇಡ್ತಾ ಇದ್ದಾರೆ ಅಂತ. ಬಟ್ ಪ್ರಭು ಚೌಹಾಣ್ ಅವ್ರು ಹೇಳ್ತಾ ಇರುವಂತದ್ದು, ನನ್ನ ಮಗ ಅಂತಹ ವ್ಯಕ್ತಿ ಅಲ್ವೇ ಅಲ್ಲ, ನನ್ನ ಮಗಂದು ಏನೂ ತಪ್ಪಿಲ್ಲ ಅಂತ. ಸೊ ನೋಡೋಣ ತನಿಖಾ ಹಂತದಲ್ಲಿ ಹೇಗೆ ಹೋಗುತ್ತೆ ಅಂತ. ಆಕೆಯ ಮೆಡಿಕಲ್ ಟೆಸ್ಟ್ ಎಲ್ಲ ಆಗಿದೆ. ಹಾಗೆ ನೋಡೋದಾದ್ರೆ ಈತನನ್ನ ಕರೆದು, ಈಗ ಯಾರು ಪ್ರತೀಕ್ ಇದ್ದಾರಲ್ಲ, ಪ್ರಭು ಚೌಹಾಣ್ ಮಗ ಸುಪುತ್ರ, ಆತನನ್ನ ಕರೆದು ಯಾವಾಗ ಬೇಕಾದ್ರೂ ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಆರಂಭ ಮಾಡ್ಬೋದು. ಅದರ ನಡುವಲ್ಲೇ ಈಗ ಈ ಸಂತ್ರಸ್ತೆ ಒಂದು ಮಾಧ್ಯಮ ಗೋಷ್ಠಿಯನ್ನ ಕರೆದಿದ್ದಾರೆ.